ಅಣ್ಣ ಆಗ್ಲಿ ತಮ್ಮ ಆಗ್ಲಿ ತಾಯಿ ಆಗ್ಲಿ ಮಗಳಾಗ್ಲಿ ನ್ಯಾಯ ಅನ್ನೋದೆಲ್ಲರಿಗೂ ಒಂದೇ. ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕನ್ನಡ ಕಾನೂನು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕೆಲವು ದಿನಗಳ ಹಿಂದಷ್ಟೇ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಲೈಂಗಿಕ ದೌರ್ಜನ್ಯ ಹಾಗೂ ಅತ್ಯಾಚಾರ ಪ್ರಕರಣದಲ್ಲಿ ದಂಡ ಸಹಿತ ಜೀವಾವಧಿ ಶಿಕ್ಷೆ ಆಗಿರೋದು ತಮಗೆ ಗೊತ್ತೇ ಇದೆ. ಈ ಪ್ರಕರಣ ನಮ್ಮ ಕಾನೂನು ಮತ್ತು ಸಂವಿಧಾನದ ವ್ಯವಸ್ಥೆ ಎಷ್ಟು ಕಠಿಣವಾಗಿದೆ ಮತ್ತು ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅನ್ನೋದನ್ನ ಮತ್ತೆ ಸಾಬೀತು ಮಾಡಿದೆ. ಒಂದ್ ಕಾಲದಲ್ಲಿ ಪ್ರಭಾವಿಗಳು ಸಿರಿವಂತರಿಗೆ ಮಾತ್ರ ಕಾನೂನು ಅನ್ನೋ ಕಲ್ಪನೆ ಸಾಮಾನ್ಯ ಜನರಲ್ಲಿತ್ತು. ಬಡವನು ನ್ಯಾಯವ ಕೇಳುವುದೇ ಅನ್ಯಾಯ. ಆದ್ರೆ ಈವಾಗ ಆ ಪರಿಕಲ್ಪನೆ ಬದಲಾಗಿದೆ. ಕಾನೂನಿನ ಕೈಗಳು ಬಹಳ ದೊಡ್ಡದಾಗಿವೆ. ಈ ಪ್ರಕರಣದ ಕುರಿತು ಸಾರ್ವಜನಿಕರ ಅಭಿಪ್ರಾಯ ಸಂಗ್ರಹಿಸುವ ಸಂದರ್ಭದಲ್ಲಿ ನಮಗೆ ವಿವಿಧ ಜಿಲ್ಲೆಗಳು ಹಾಗೂ ತಾಲೂಕುಗಳಿಂದ ಸಾಕಷ್ಟು ವಿಡಿಯೋ ಮತ್ತು ಆಡಿಯೋಗಳನ್ನ ವೀಕ್ಷಕ ಬಂಧುಗಳು ಕಳಿಸಿದ್ದಾರೆ. ಇದರಲ್ಲಿ ಸಾರ್ವಜನಿಕರು ತಮ್ಮ ಅಭಿಪ್ರಾಯವನ್ನ ಮುಕ್ತವಾಗಿ ಹಂಚಿಕೊಂಡಿದ್ದಾರೆ. ಅವ್ರು ಏನ್ ಹೇಳಿದ್ರು ಅನ್ನೋದನ್ನ ನೋಡ್ಕೊಂಡು ಬರೋಣ ಬನ್ನಿ. ಮತ್ತಿನ್ನೇನ್ ತಡ, ಶುರು ಮಾಡೋಣ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಒಂದೆರಡು ದಿನದ ಮುಂಚೆ ಒಂದು ಒಳ್ಳೆ ಕೇಸ್ಗೆ ನ್ಯಾಯ ಸಿಕ್ಕಿದೆ. ಇದು ಹೆಂಗಿದೆ ಅಂದರೆ, ಹಳ್ಳ ಇದ್ ಕಡೆ ನೀರು ಹೆಂಗೆ ಹರಿಯುತ್ತೋ, ಬೆಂಕಿ ಇಟ್ ಕಡೆ ಹೊಗೆ ಹೆಂಗೆ ಬರುತ್ತೋ, ಸೊ ತಪ್ಪು ಮಾಡಿದ್ಮೇಲೆ ಶಿಕ್ಷೆ ಯಾರಿದ್ರೂ ಆಗಲೇಬೇಕಲ್ವಾ. ಸೊ ಅವ್ರ ತಾತ ಬಂದು ಪ್ರಧಾನಮಂತ್ರಿನೂ ಆಗಿದ್ದರು, ಚಿಕ್ಕಪ್ಪ ಬಂದು ಮಿನಿಸ್ಟರ್ ಆಗಿದ್ದಾರೆ, ಅವ್ರ ಮಾವನೂ ಕೂಡ MP ಆಗಿದ್ದಾರೆ. ಬಟ್ ಆತ ಮಾಡಿದ್ದು ತುಂಬ ದೊಡ್ಡ ತಪ್ಪು. ವಯಸ್ಸು ಚಿಕ್ಕದಾಗಿತ್ತು, ಬಟ್ ಏನು ಮಾಡಬೇಕು ಅದನ್ನು ಮಾಡಿದೆ. ಅದನ್ನು ಬಿಟ್ಟು ಬೇರೆ ಎಲ್ಲನೂ ಮಾಡಿದ್ದ. ಅವನೇ ಪ್ರಜ್ವಲ್ ರೇವಣ್ಣ, ನಿಮ್ಗೆಲ್ಲರೂ ಗೊತ್ತಿರೋ ಹಾಗೆ. ಚಾಣಕ್ಯ ಆಲ್ರೆಡಿ ಒಂದ್ಸಲಿ ಹೇಳಿದ್ದ ಹಿಂದೆನೇ, ಪ್ರಪಂಚದಲ್ಲಿ ಅತಿ ಕೆಟ್ಟ ರೋಗ ಯಾವುದು ಅಂತಂದರೆ ಕಾಮ ಅಂತ. ಕಾಮ ಚಟಾನ ಏರಿಸ್ಕೊಂಡು ತಲೆಗೆ ಯಾರು ಉದ್ಧಾರ ಆಗಿದ್ದು ಇತಿಹಾಸದಲ್ಲೇ ಇಲ್ಲ. ಕಾಮಕ್ಕೋಸ್ಕರ ಎಂತೆಂಥ ತಲೆಗಳೇ ಹೋಗ್ಬಿಟ್ಟಿದೆ. ಸೊ ಅದೇ ಥರ ಇವನಿಗೆಲ್ಲ ಇತ್ತು, ಎಲ್ಲನೂ ಇತ್ತು, ಬಟ್ ಯಾವುದು ಉಳಿಸ್ಕೊಳ್ಳಿಲ್ಲ. ಮನೆ ಕೆಲಸದವ್ರನ್ನ, ಅವನ ಜೊತೆ ಕೆಲಸ ಮಾಡಿದವ್ರನ್ನ, ಡಿಪಾರ್ಟ್ಮೆಂಟಲ್ಲಿದ್ದವ್ರನ್ನ ಎಲ್ಲರೂ ಯೂಸ್ ಮಾಡ್ಕೊಂಡಿದ್ದಾನೆ. ತುಂಬ ಕೆಟ್ಟದಾಗಿ ಯೂಸ್ ಮಾಡ್ಕೊಂಡಿದ್ದ. ಆತ ಮಾಡೋದನ್ನು ಮಾಡ್ದ, ಅದನ್ನು ಅವನ ಕೇಸ್ಗೆ ಅವನದೇ ಸಾಕ್ಷಿಯಾಗಿದೆ. ಅದೇ ದೊಡ್ಡ ತಪ್ಪಾಗಿರೋದು ಅವನ ಕಡೆಯಿಂದ. ಈಗ ಅವ್ನು ತಪ್ಪಿದೆ, ನಾನು ತಿದ್ಕೋತೀನಿ, ನನಗೆ ವಯಸ್ಸಿದೆ, ಸರಿ ಮಾಡ್ಕೋತೀನಿ, ಪರಿವರ್ತನೆ ಆಗ್ತೀನಿ ಅಂದರೂ ಯಾರೂ ಕೇಳೋರಿಲ್ಲ ಇವತ್ತು. ಇದು ಹೆಂಗಪ್ಪ ಅಂದರೆ, ಜನಗಳಿಗೆ ಒಂದು ಒಳ್ಳೆ ನಂಬಿಕೆನೂ ಬಂದಿದೆ. 1 ವರ್ಷದೊಳಗೇನೆ ಈ ಕೇಸ್ಗೆ ಒಳ್ಳೆ ನ್ಯಾಯ ಕೂಡ ಸಿಕ್ಕಿದೆ. ಇದರಲ್ಲಿ ಎಷ್ಟು ಜನ ಅಡ್ವಾಂಟೇಜ್ ತಗೊಂಡ್ರು ಅವ್ರಿಗೆ ಬಿಟ್ಟಿದ್ದು. ಬೆಳಿಬೇಕಾಗಿರೋ ಹುಡುಗ ಎಲ್ಲಿ ಬೆಳಿಬೇಕೋ ಅಲ್ಲಿ ಬೆಳೀಲಿಲ್ಲ. ಅವನ ಕೈಯಿಂದ ಅವನ ಜೀವನನೇ ಹಾಳು ಮಾಡ್ಕೊಂಡಿದ್ದಾನೆ. ಇಷ್ಟೆಲ್ಲ ಆಗುತ್ತೆ ಅಂತಂದರೆ, ಇನ್ನು ಇವನೊಬ್ಬ ಕೆಟ್ಟು ಕಾಮದ ಚಟ ಇರೋ ಹುಡುಗ ಅಂತ ಜನ ಸಿಕ್ಕಾಪಟ್ಟೆ ಮಾತಾಡ್ತಾ ಇದ್ದಾರೆ. ಇವನಿಂದ ಜನಕ್ಕೆ ಏನು ಒಳ್ಳೇದಾಯ್ತೋ ಗೊತ್ತಿಲ್ಲ, ಬಟ್ ಕೆಟ್ಟದಂತೂ ಆಗ್ತಾ ಇತ್ತು. ಸೊ ಶಿಕ್ಷೆ ಕೊಟ್ಟು ಅವನ್ನ ಅಲ್ಲಿ ನಿಲ್ಲಿಸಿದ್ದಾರೆ. ಜೀವಾವಧಿ ಶಿಕ್ಷೆ ಅಂತೂ ಆಗಿದೆ. ಹೈಕೋರ್ಟಲ್ಲಿ, ಸುಪ್ರೀಂ ಕೋರ್ಟಲ್ಲಿ ಕೇಸ್ ಮೂವ್ ಮಾಡಿದ್ರೆ ಕೇಸ್ ಬೀಳ್ಬೋದು, ಇಲ್ಲ ಸ್ಕ್ವ್ಯಾಶ್ ಆಗಿ ಜಾಮೀನು ಸಿಗ್ಬೋದು, ಬೇಲ್ ಸಿಗ್ಬೋದು. ಅದೆಲ್ಲ ಸೆಕೆಂಡ್ರಿ, ಅದೆಲ್ಲ ಅವರವರ ಅನುಕೂಲಕ್ಕೆ. ಬಟ್ ಈಗ ಸಿಕ್ಕಿರೋ ನ್ಯಾಯ ಕರೆಕ್ಟಾಗಿ ಸಿಕ್ಕಿದೆ ಅಂತ ಅನ್ಕೋಬೋದು. ಎಲ್ರಿಗೂ ನಮಸ್ಕಾರ. ಪ್ರಜ್ವಲ್ ರೇವಣ್ಣ ಅವ್ರ ಬಗ್ಗೆ ಈಗಾಗಲೇ ಕೋರ್ಟು ತೀರ್ಮಾನ ಕೊಟ್ಟಿದೆ. ಅದರ ಬಗ್ಗೆ ನನ್ನ ಅಭಿಪ್ರಾಯನ ತಿಳಿಸೋದಾದರೆ, ಯಾವುದೇ ಒಂದು ಜಡ್ಜ್ಮೆಂಟ್ ಬರಬೇಕಾದ್ರೆ ಒಂದು ತನಿಖಾ ಸಂಸ್ಥೆ ವರದಿ ಮೇಲೆ ಡಿಪೆಂಡ್ ಆಗಿರ್ತದೆ. ತನಿಖಾ ಸಂಸ್ಥೆಯವರು ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿ ಪಕ್ಕಾ ಸಾಕ್ಷಿ ಆಧಾರಗಳನ್ನ ಕಲೆ ಹಾಕಿ ಅದನ್ನು ನ್ಯಾಯಾಲಯಕ್ಕೆ ಸಬ್ಮಿಟ್ ಮಾಡೋ ರೀತಿಯಲ್ಲಿ ತೀರ್ಮಾನ ನಿರ್ಧಾರ ಆಗುತ್ತೆ. ಅದರಂತೆ ಈ ವಿಚಾರದಲ್ಲಿ SIT ಅವರು ತುಂಬ ಒಳ್ಳೆ ಕೆಲಸ ಮಾಡಿ ತನಿಖೆಯನ್ನು ಮಾಡಿದ್ದಾರೆ. ಆ ತನಿಖೆಯನ್ನು ನೋಡಿ ಅದರ ಆಧಾರದ ಮೇಲೆ ಕೋರ್ಟ್ನವರು ಉತ್ತಮವಾದ ತೀರ್ಮಾನವನ್ನು ಕೊಟ್ಟಿದ್ದಾರೆ. ಇದು ಸಮಾಜಕ್ಕೆ ಕೂಡ ನ್ಯಾಯಾಲಯದ ಮೇಲೆ ಭರವಸೆ ಬರೋ ರೀತಿಯಾಗಿದೆ, ಮತ್ತು ತನಿಖಾ ಸಂಸ್ಥೆ ಮೇಲೆ ಕೂಡ ನಂಬಿಕೆ ಬರೋವಾಗಿದೆ. ಈ ರೀತಿ ಮಾಡಿದಾಗ ಸಾಮಾನ್ಯ ನಾಗರಿಕರು ಕೂಡ ಇನ್ನು ಮುಂದೆ ಇಂಥ ಕೆಲಸ ಮಾಡಬಾರ್ದು ಎಚ್ಚೆತ್ಕೋತಾರೆ. ನಾವು ದಿನನಿತ್ಯ ನೋಡ್ತಕ್ಕಂಥ ಸುದ್ದಿ ಮಾಧ್ಯಮಗಳು, ಇನ್ನಿತರ ವಿಚಾರಗಳನ್ನು ನಾವು ನೋಡಿದಾಗ ಅನೇಕ ಪ್ರಕರಣ ನಡೆದಿದ್ರು ಕೂಡ, ಸಮಾಜದಲ್ಲಿ ಅನ್ಯಾಯ ನಡೆದಿದ್ರು ಕೂಡ ಪ್ರಭಾವಕ್ಕೊಳಗಾಗಿ ಅವರಿಗೆ ಸರಿಯಾದ ರೀತಿ ತನಿಖೆಯನ್ನು ಮಾಡದೆ ತನಿಖಾಧಿಕಾರಿಗಳ ಮೇಲೆ ಪ್ರಭಾವ ಬೀರಿ ಎಷ್ಟೋ ಪ್ರಕರಣಗಳು
ಮುಚ್ಚೋಗಿರೋದಂಥ ಜ್ವಲಂತ ಉದಾಹರಣೆಗಳು ನಮ್ಮ ಮುಂದೆ ಇವೆ. ಅದೇ ಎಂಥ ಪ್ರಭಾವಕ್ಕೂ ಒಳಗಾಗ್ದಾನೆ ಆ ರೀತಿ ಕೊಟ್ಟಾಗ ಜನಗಳಿಗೂ ಕೂಡ ನ್ಯಾಯಾಲಯ ಮತ್ತು ತನಿಖಾ ಸಂಸ್ಥೆ ಮೇಲೆ ನಂಬಿಕೆ ಬರ್ತದೆ. ಈ ರೀತಿ ತನಿಖೆಗಳನ್ನು ನ್ಯಾಯವಾದ ರೀತಿಯಲ್ಲಿ ಕೊಡ್ತಾ ಇದ್ರೆ ಜನಗಳಿಗೂ ಕೂಡ ಅನುಕೂಲ ಆಯ್ತದೆ, ನ್ಯಾಯಾಂಗದ ಭರವಸೆ ಬರ್ತದೆ ಮತ್ತು ಸಮಾಜ ಮುಂದೆ ತಪ್ಪುಗಳು ಮಾಡದೇ ಇದ್ದಂಗೆ ಒಂದು ಎಚ್ಚರಿಕೆ ಆಯ್ತದೆ. ಇದು ಒಂದು ಸಂದೇಶ ಕೊಟ್ಟಂಗೆ ಆಯ್ತದೆ. ಇದಕ್ಕೆ ನಾವು ತನಿಖಾ ಸಂಸ್ಥೆ ಮತ್ತು ನ್ಯಾಯಾಲಯ ಎರಡಕ್ಕೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಪ್ರಜ್ವಲ್ ರೇವಣ್ಣ ಒಬ್ಬ ಅವನು ಕೂಡ ಸಂಸದ, ತಾತ ಮಾಜಿ ಪ್ರಧಾನಿ. ಆದ್ರೂ ಒಬ್ಬ ಕೆಲಸದ ಮಹಿಳೆಗೆ ಈ ತರ ಅಮಾನವೀಯ ಕೃತ್ಯ ಮಾಡಿರೋದು, ದೌರ್ಜನ್ಯ ಮಾಡಿರೋದು ತುಂಬಾ ಅವಮಾನ ಅನ್ಸುತ್ತೆ. ಅದನ್ನ ಬೇಗ ಇನ್ವೆಸ್ಟಿಗೇಷನ್ ಮಾಡಿ ಇದನ್ನ ಕೋರ್ಟು ಜೀವಾವಧಿ ಶಿಕ್ಷೆ ಮತ್ತೆ ದಂಡ ಕೊಟ್ಟಿರೋದು ತುಂಬಾ ಖುಷಿ ಆಯ್ತು, ಒಳ್ಳೆಯದೇ ಆಯ್ತು. ಆದ್ರೆ ಆ ಮಹಿಳೆಗೆ ಏನೇ ಕೊಟ್ರು ಅವ್ಳು ನೋವು ಇದ್ದೇ ಇರುತ್ತೆ. ಇಂಥ ಸಿಚುವೇಶನ್ ಫೇಸ್ ಮಾಡಿರೋಂಥ ಹೆಣ್ಮಕ್ಳಿಗೆ ನ್ಯಾಯ ಸಿಡಿ, ಪೊಲಿಟಿಷಿಯನ್ ಆಗಲಿ, ಪವರ್ ಇರೋ ಅಂಥ ವ್ಯಕ್ತಿಗಳೇ ಆಗಲಿ, ಯಾರು ಈ ಥರ ಅನ್ಯಾಯ ಕ್ರೈಮ್ ಮಾಡಿರ್ತಾರೆ ಅಂಥವ್ರಿಗೆ ಈ ಥರ ಶಿಕ್ಷೆ ಬೇಗ ಕೊಡ್ಲಿ ಅಂತ ಕೇಳ್ಕೊತೀನಿ. ನಮಸ್ಕಾರ. ಪ್ರಜ್ವಲ್ ರೇವಣ್ಣ ಅಂತಹ ಅಪರಾಧಿಗೆ ಜೀವಾವಧಿ ಶಿಕ್ಷೆ ಆಗಿರುವಂಥದ್ದು ಒಂದು ಸಂದೇಶ ಕೊಡುತ್ತದೆ. ತಪ್ಪು ಯಾರೇ ಮಾಡಿರ್ಲಿ, ಅವರು ಇಂಥ ದೊಡ್ಡ ವ್ಯಕ್ತಿ ಆಗಿರ್ಲಿ ಅಥವಾ ಇಂಥದೇ ಬಲಿಷ್ಠವಾದಂಥ ಸಹಕಾರಗಳು ಇದ್ರೂ ಕೂಡ ನ್ಯಾಯಕ್ಕೆ ಯಾವತ್ತು ಅದರ ಬೆಲೆ ಸಿಕ್ಕುತ್ತೆ ಅನ್ನೋದು ಈ ಕೇಸ್ನಲ್ಲಿ ನಮಗೆ ಸಾಬೀತಾಗಿದೆ. ಮತ್ತೊಂದ್ಸಲ ಈ ಹಿಂದೆ ಇರುವಂತಹ ಪೊಲೀಸ್ ಕಾರ್ಯಾಚರಣೆ ಆಗಿರ್ಬೋದು, ಸಾರ್ವಜನಿಕರ ಸಹಕಾರ ಆಗಿರಬಹುದು, ಇದೇ ರೀತಿ ಪ್ರತಿಯೊಂದು ತನಿಖೆಯು ಫಲಿತಾಂಶವನ್ನು ಕಾಣ್ತಾ ಬರ್ತು ಅಂತಂದ್ರೆ ನಮ್ಮ ದೇಶದಲ್ಲಿ ಆಗ್ತಾ ಇರುವಂತ ಅಪರಾಧಗಳ ಸಂಖ್ಯೆ ಕಮ್ಮಿ ಆಗ್ತಾ ಬರುತ್ತೆ. ಇದಕ್ಕೆ ಸಾರ್ವಜನಿಕರಾದಂತ ನಾವು ಎಷ್ಟು ಸಹಕಾರ ಕೊಡಬೇಕೋ ಅಷ್ಟು ಕೊಡ್ಲೇಬೇಕಾಗಿರುತ್ತೆ. ಬೇರೆ ಎಲ್ಲೋ ಆಗಿರೋದು ನಮಗೆ ಯಾಕೆ ಅನ್ಕೊಳ್ಳೋದ್ರ ಬದಲು ಬೇರೆ ಎಲ್ಲೋ ಆಗಿದೆ, ಅದಕ್ಕೆ ನಾವೇನ್ ಸಹಕಾರ ಮಾಡಬೇಕು, ನಮ್ಮಿಂದ ಏನಾಗಬಹುದು ಅನ್ನೋದನ್ನ ನೋಡ್ಕೊಂಡು ನಮ್ಮ ಕೈಲಾದಷ್ಟಂತಹ ಸಹಾಯನ ಮಾಡೋದ್ರ ಮೂಲಕ ಪ್ರಜ್ವಲ್ ರೇವಣ್ಣ ಕೇಸಲ್ಲಿ ಅಥವಾ ತನಿಖೆಯಲ್ಲಿ ಯಾರ್ದೆಲ್ಲ ಸಹಕಾರಗಳು ಪೊಲೀಸರದು, ನ್ಯಾಯಾಧೀಶರದು, ಇವರಿಗೆಲ್ಲರಿಗೂ ನನ್ನ ಅಭಿನಂದನೆಗಳು. ಎಲ್ಲರಿಗೂ ನಮಸ್ತೆ. ನಾನು ಶ್ವೇತಾ ಸಂತೋಷ್, ಮೈಸೂರು ನಿವಾಸಿ. ಕನ್ನಡ ಕಾನೂನು ಯೂಟ್ಯೂಬ್ ಚಾನಲ್ ಕೇಳಿದ ಒಂದು ವಿಚಾರದ ಕುರಿತು ನನ್ನ ಅಭಿಪ್ರಾಯ ಹೀಗಿದೆ. ವೆತೃ ನಾರತ್ರೆ ಪೂಜಿತ ತತೃದೇವತ. ಎಲ್ಲಿ ಹೆಣ್ಣು ಮಕ್ಕಳನ್ನು ಗೌರವಿಸುತ್ತಾರೋ ಅಲ್ಲಿ ದೇವತೆಗಳು ನೆಲೆಸಿರುತ್ತಾರೆ. ರೀತಿಯಲ್ಲಿ ಮಹಿಳೆಯರನ್ನ ಗೌರವಿಸುವ, ಪೂಜಿಸುವ ಸಂಸ್ಕೃತಿ ನಮ್ಮದು. ಆದರೆ ಈ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸಿ ಕಾಪಾಡುವ ಹೊಣೆಗಾರಿಕೆಯನ್ನ ಹೊಂದಿರುವ ಪ್ರಮುಖ ರಾಜಕೀಯ ಹುದ್ದೆಗಳಲ್ಲಿ ಸಂಸದ ಹುದ್ದೆಯೂ ಒಂದು. ಆದರೆ ಈ ಹುದ್ದೆಯಲ್ಲಿದ್ದ ಪ್ರಜ್ವಲ್ ರೇವಣ್ಣ ಅದನ್ನ ಉಳಿಸುವ ಕೆಲಸವಿರಲಿ, ಅದನ್ನು ಹಾಳು ಮಾಡಿ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ, ಅತ್ಯಾಚಾರವನ್ನ ಎಸಗಿದ್ದು ಆರೋಪಿ ಪ್ರಜ್ವಲ್ ರೇವಣ್ಣರವರಿಗೆ ನ್ಯಾಯಾಲಯ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿರುವುದು ತುಂಬಾ ಒಳ್ಳೆಯ ಸಂಗತಿ. ಈ ತೀರ್ಪು ಇಂತಹ ಹೀನಾಯ ಕೃತ್ಯಗಳಿಗೆ ನಾಂದಿಯಾಡಬೇಕು. ಇನ್ನು ಮುಂದೆ ಇಂತಹ ಕೃತ್ಯವನ್ನು ಮಾಡಲು ಮುಂದಾದ ವ್ಯಕ್ತಿಗಳಿಗೆ ಇದು ಎಚ್ಚರಿಕೆಯ ಗಂಟೆಯಾಗಬೇಕು ಎಂಬುದು ನನ್ನ ಆಶಯ. ಹಾಗೆಯೇ ಮಹಿಳಾ ಲೈಂಗಿಕ ದೌರ್ಜನ್ಯಕ್ಕೆ ಸಂಬಂಧಿಸಿದಂತೆ ಹಲವಾರು ಪ್ರಕರಣಗಳು ವರದಿಯಾಗಿ ತೀರ್ಪಿಗಾಗಿ ಕಾಯುತ್ತಿದ್ದು, ಅವರಿಗೂ ಸಹ ಆದಷ್ಟು ಬೇಗ ಇದೇ ರೀತಿಯ ಶಿಕ್ಷೆಯಾಗಬೇಕು. ಕಾನೂನುಗಳು ಕಠಿಣವಾದಷ್ಟು ಅಪರಾಧ ಮಾಡುವವರ ಸಂಖ್ಯೆ ಕಡಿಮೆಯಾಗುತ್ತದೆ. ನ್ಯಾಯವು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ದೊರೆಯುವಂತಿದ್ದಾಗ ಮಾತ್ರ ಅದು ಭವ್ಯ ಕಲ್ಯಾಣ ಕರ್ನಾಟಕವಾಗಲು ಸಾಧ್ಯ. ಇದು ಒಬ್ಬ ಇಬ್ಬರ ಕೆಲಸವಲ್ಲ. ಇದಕ್ಕೆ ಪ್ರತಿಯೊಬ್ಬರೂ ಸಹ ತಮ್ಮದೇ ಆದ ರೀತಿಯಲ್ಲಿ ಕೊಡುಗೆಯನ್ನ ನೀಡಿ ಶ್ರಮವಹಿಸಿ ಕೆಲಸ ಮಾಡಬೇಕು. ನಮಸ್ತೆ ಎಲ್ಲರಿಗೂ. ಒಂದು ವಿಷಯ ನಾವು ನಿನ್ನೆ ಮೊನ್ನೆ ನೋಡಿರ್ತೀವಿ. ಅದು ಯಾವ ಥರ ಅಂದರೆ ಪ್ರಜ್ವಲ್ ರೇವಣ್ಣ, ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿಷಯ ಸಂಬಂಧಪಟ್ಟಂತೆ ಇತ್ತೀಚೆಗೆ ಕೋರ್ಟು ಕೊಟ್ಟಿದ್ದಂಥ ತೀರ್ಪು ಬಹಳ ಮಹತ್ತರವಾದ
ತೀರ್ಪು. ಯಾಕೆಂದರೆ ರಾಜಕೀಯ ವ್ಯಕ್ತಿಗಳು ಆರ್ಥಿಕವಾಗಿ ಮತ್ತು ಬಲಿಷ್ಠವಾಗಿರೋದ್ರಿಂದ ಅವರು ಕಾನೂನಿಂದ ಬಚಾವಾಗ್ಬಿಡ್ತಾರೆ, ಅವರು ಅದರಿಂದ ತಪ್ಪಿಸ್ಕೊಬಿಡ್ತಾರೆ. ಇದು ಸಾಮಾನ್ಯ ವ್ಯಕ್ತಿಗಳಿಗೆ ಸಾಧ್ಯ ಇಲ್ಲ. ಆದರೆ ಅಸಾಮಾನ್ಯ ವ್ಯಕ್ತಿಗಳು ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ತಪ್ಪಿಸ್ಕೊಳ್ಳುವ ಚಾನ್ಸಸ್ಸು ತುಂಬ ಇರ್ತದೆ ಅನ್ನೋದು ನಮ್ಮ ಸಾಮಾನ್ಯ ಜನಗಳ ಅಭಿಪ್ರಾಯ ಆಗಿತ್ತು. ಆದರೆ ನಿನ್ನೆ ಬಂದಂಥ ತೀರ್ಪು ಬಹಳ ಉತ್ತಮವಾದದ್ದು. ಯಾಕೆಂದರೆ ಸಂವಿಧಾನದ ಶಕ್ತಿ ಯಾವ ಥರ ಇದೆ ಅನ್ನೋದಕ್ಕೆ ಇದು ನಮ್ಗೆ ಸಾಕ್ಷಿ ಆಗುತ್ತೆ. ನಮ್ಮ ನ್ಯಾಯಾಂಗ ವ್ಯವಸ್ಥೆ ಇಂಥ ತೀರ್ಪನ್ನು ಎತ್ತಿ ಹಿಡಿದಿದೆ. ಅದಕ್ಕೆ ನಾವೆಲ್ಲ ಧನ್ಯವಾದ ಹೇಳಬೇಕು ಮತ್ತು ನಮ್ಮ ಸಂವಿಧಾನಕ್ಕೆ ನಾವು ಯಾವಾಗಲೂ ಚಿರಋಣಿಯಾಗಿರಬೇಕು. ಆ ವಿಷಯ ಸಂಬಂಧಪಟ್ಟ SIT ರಚನೆ ಮಾಡಿದ್ದ ಸರ್ಕಾರ, ಅದರಿಂದ ಒಳ್ಳೆಯ ಅಂದರೆ ಜನಗಳಿಗೆ ಇನ್ನೂ ಅತಿ ಹೆಚ್ಚಾಗಿ ಗೌರವ ಬರುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗಿದೆ. ವ್ಯಕ್ತಿ ಯಾರೇ ಆಗಿರಲಿ, ಎಂಥ ವ್ಯಕ್ತಿನೇ ಆಗಿರಲಿ, ಅವನೆಷ್ಟೇ ಶಕ್ತಿಯುತ ಆಗಿರಲಿ, ಎಲ್ಲರಿಗೂ ಸಮಾನವಾದ ಕಾನೂನು, ಸಮಾನವಾದ ನ್ಯಾಯ ಸಿಗಬೇಕನ್ನೋದು ನಮ್ಮ ಸಂವಿಧಾನ ಹೇಳುತ್ತೆ. ಅಂತಹ ಕೆಲಸ ನಮಗೆ ನಿನ್ನೆ ಮೊನ್ನೆ ನೋಡಿದಂಥ ನ್ಯೂಸಲ್ಲಿ ನಮಗೆ ಗೊತ್ತಾಗಿರೋಂಥ ವಿಷಯ. ಹಾಗಾಗಿ ನಾವೆಲ್ಲರೂ ಇದನ್ನು ಬಹಳ ಉತ್ತಮವಾಗಿ ನಾವೆಲ್ಲರೂ ಇದನ್ನು ಸ್ವಾಗತಿಸೋಣ, ನ್ಯಾಯಾಂಗ ವ್ಯವಸ್ಥೆಗೆ ಗೌರವ ಸಲ್ಲಿಸೋಣ. ಇಂಥ ನಮ್ಮ ಸಂವಿಧಾನಕ್ಕೆ ನಾವು ಯಾವಾಗಲೂ ತಲೆಬಾಗೋಣ. ಹಾಗಾಗಿ ನಾವೆಲ್ಲ ನಮ್ಮ ಸಂವಿಧಾನಕ್ಕೆ ಧನ್ಯವಾದ ಹೇಳೋಣ. ಥ್ಯಾಂಕ್ ಯು. ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಮಂಜು ಅಂತ ಮೈಸೂರಿನವರು. ವಿಚಾರ ಏನಪ್ಪ ಅಂತಂದರೆ, ಇತ್ತೀಚೆಗೆ ಮಹಿಳೆ ಮೇಲೆ ಅತ್ಯಾಚಾರ ಮತ್ತು ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಜನಪ್ರತಿನಿಧಿ ನ್ಯಾಯಾಲಯ ಜೀವದ ಶಿಕ್ಷೆ ನೀಡಿದೆ. ಈ ತೀರ್ಪು ಪ್ರಸ್ತುತ ಕಾಲಘಟ್ಟದಲ್ಲಿ ಏನು ಈ ರಾಜಕಾರಣಿಗಳ ಲೈಂಗಿಕ ದೌರ್ಜನ್ಯ ಹೆಚ್ಚಾಗ್ತಿದ್ದೀವಿ, ಈ ರಾಜಕಾರಣಿಗಳ ಕೊಳಕು ಮನಸ್ಥಿತಿಯನ್ನು ತೊಳೆದು ಹಾಕೋಕ್ಕೆ ಈ ಪ್ರಜ್ವಲ್ ಪ್ರಕರಣದ ಈ ತೀರ್ಪು ಏನಿದೆ, ಇದು ಒಂದು ಮೂಲ ನೆಲೆಗಟ್ಟಾಗಿದೆ. ಈ ರಾಜಕಾರಣಿಗಳ ಜನಸೇವೆ ಮಾಡಲಿಕ್ಕೆ ಆಯ್ಕೆ ಮಾಡೋದೇ ಹೊರತು ಜನಗಳ ಮೇಲೆ ಅತ್ಯಾಚಾರ ದೌರ್ಜನ್ಯ ಮಾಡಲಿಕ್ಕಲ್ಲ ಅನ್ನೋದನ್ನ ಈ ರಾಜಕಾರಣಿಗಳು ಅರ್ಥ ಮಾಡ್ಕೋಬೇಕಾಗಿದೆ. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ಈ ಸಮಾಜದಲ್ಲಿ ರಾಜಕಾರಣಿಗಳು ಅಧಿಕಾರಶಾಹಿ ವರ್ಗ ಮತ್ತು ಶ್ರೀಮಂತರಿಗೆ ಉಳ್ಳವರಿಗೆ ಅನ್ನೋ ಒಂದು ಕಾನೂನು ಈ ಜನಗಳ ಮನಸ್ಥಿತಿಲಿ ಬೇರೂರ್ಬಿಟ್ಟಿದೆ. ಈ ತೀರ್ಪು ಇಂಥ ಮನಸ್ಥಿತಿಗಳಿಗೂ ನಾಂದಿಯಾಡಿದೆ. ಮತ್ತು ಈ ಪ್ರಕರಣದಲ್ಲಿ ಏನು ಹೋರಾಟ ಮಾಡಿದ್ದಾರೆ ಈ ಮಹಿಳೆ, ಇವರು ಈ ಪ್ರಸ್ತುತ ಏನು ಈ ನೊಂದ ಮಹಿಳೆಯರಿದ್ದಾರೆ, ಈ ಲೈಂಗಿಕ ದೌರ್ಜನ್ಯಕ್ಕೊಳಗಾದ ಮಹಿಳೆಯರು ಮತ್ತು ಪ್ರಸ್ತುತ ಕಾನೂನು ಹೋರಾಟ ಮಾಡುವಂಥ ಈ ಮಹಿಳೆಯರಿಗೆ ಈ ತೀರ್ಪು ಏನಿದೆ ಒಂದು ಭದ್ರಬುನಾದಿ ಹಾಕಿದೆ ಅಂತ ಹೇಳ್ಬೋದು. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸಹೋದರಿ ದೀಪಾ ಬುದ್ಧೆ. ಏನು ಇಡೀ ನಮ್ಮ ರಾಜ್ಯದಲ್ಲಿ, ಇಡೀ ದೇಶವಿತ್ತು ನೋಡ್ತಕ್ಕಂಥ ಒಂದು ವ್ಯವಸ್ಥೆ ನಿರ್ಮಾಣವಾಗಿತ್ತು. ಮಹಿಳೆಯರ ಮೇಲೆ ಅತ್ಯಾಚಾರ ಆಗಿಸಿರ್ತಕ್ಕಂಥದ್ದು, ಲೈಂಗಿಕ ದೌರ್ಜನ್ಯ ಮಾಡಿರ್ತಕ್ಕಂಥದ್ದು ವಿಚಾರದಲ್ಲಿ ಮಾಜಿ ಸಂಸದರಾದಂತಹ ಪ್ರಜ್ವಲ್ ರೇವಣ್ಣರವರ ವಿಚಾರಗೊಂಡ ಕುರಿತು ಇವತ್ತು ನಮ್ಮ ಸಾಂವಿಧಾನಿಕವಾಗಿ ನಮ್ಮ ಎಲ್ಲ ಅನ್ಯಾಯಕ್ಕೆ ಒಳಗಾಗಿರ್ತಕ್ಕಂಥ ಮಹಿಳೆಯರಿಗೆ, ದೌರ್ಜನ್ಯಕ್ಕೆ ಒಳಗಾಗಿರ್ತಕ್ಕಂಥ ಮಹಿಳೆಯರಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಈ ಒಂದು ಸಾಂವಿಧಾನಿಕವಾಗಿ ತೀರ್ಪನ್ನ ಕೈಗೊಂಡಿರ್ತಕ್ಕಂಥದ್ದು, ಪ್ರಜ್ವಲ್ ರೇವಣ್ಣರಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿರ್ತಕ್ಕಂಥದ್ದು ಎಲ್ಲರ ಒಂದು ಸಮ್ಮತಿ ಇದೆ, ನಮ್ಮೆಲ್ಲರ ಒಂದು ಸಮ್ಮತಿ ಇದೆ ಅಂತ ಹೇಳಿ ಬಯಸ್ತೇನೆ. 15,000 ಫೋಟೋಸ್, ಹೆಣ್ಣು ಮಕ್ಕಳ ಫೋಟೋಗಳು, 2,500 ವಿಡಿಯೋಸ್ಗಳು, ಬೇರೆ ಬೇರೆ ರೀತಿಯಾಗಿ ಅವರ ಅಂಗಾಂಗಗಳನ್ನೆಲ್ಲವನ್ನು ಕೂಡ ಚಿತ್ರೀಕರಣ ಮಾಡಿಕೊಂಡು ಪ್ರಜ್ವಲ್ ರೇವಣ್ಣರವರಿಗೆ ಕಾನೂನಾತ್ಮಕವಾಗಿ ಇವತ್ತು ಶಿಕ್ಷೆ ವಿಧಿಸಿರ್ತಕ್ಕಂಥದ್ದಕ್ಕೆ ನಮ್ಮೆಲ್ಲ ಮಹಿಳಾ ವರ್ಗದವರು ಕೂಡ, ನಮ್ಮ ಲೈಂಗಿಕ ಲಿಂಗ ಅಲ್ಪಸಂಖ್ಯಾತ ನಾವು ಈ ಒಂದು ತೀರ್ಪಿಗೆ ನಾವು ಬೆಂಬಲಿಸ್ತೇವೆ. ಮತ್ತೆ ನಾವು ಸಾಂವಿಧಾನಿಕ ತೀರ್ಪಿಗೆ ನಾವು ಕೂಡ ಶರಣಾಗ್ತೀವಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಏನು ನಮ್ಮ ಒಂದು ಸಂವಿಧಾನದ ರಕ್ಷಣೆಯ ವಿಚಾರವನ್ನ ನಾವು ನೋಡಿದಾಗ, ಬಡವ ಆಗಿರ್ಬೋದು, ಶ್ರೀಮಂತ ಆಗಿರ್ಬೋದು, ಮೇಲ್ವರ್ಗದ ಜಾತಿಯ ಜನಾಂಗ ಆಗಿರ್ಬೋದು, ತಳವರ್ಗದ ಜಾತಿ ಜನಾಂಗ ಆಗಿರ್ಬೋದು, ಯಾವುದೇ ವ್ಯಕ್ತಿಗೂ ಕೂಡ ಈಕ್ವಾಲಿಟಿಯನ್ನ ಕೊಡ್ತಕ್ಕಂಥದ್ದು ಕಾನೂನಾತ್ಮಕವಾಗಿ ಯಾವತ್ತಿದ್ರೂ ಕೂಡ ಒಂದು ಕಾನೂನೇ ಜಯಗಳಿಸುತ್ತೆ ಅನ್ನೋದಕ್ಕೆ ಒಂದು ಸಾಕ್ಷಿ ಇವತ್ತಿನ ಇರತಕ್ಕಂಥ ನಮ್ಮ ತೀರ್ಪು, ಸಾಂವಿಧಾನಿಕ ತೀರ್ಪು ಪ್ರಜ್ವಲ್ ರೇವಣ್ಣರವರ ವಿಚಾರದಲ್ಲಿ ನಡೆದಿದೆ ಅಂತ ಹೇಳಿ ನಾವು ಬಯಸ್ತೇವೆ. ಒಂದು ರಾಜಕೀಯದಲ್ಲೂ ಕೂಡ ಉಳ್ಳಂತ ವ್ಯಕ್ತಿ ಆಗಿರ್ಬೋದು, ಅಂಥ ಯಾವುದೇ ವ್ಯಕ್ತಿ ಇದ್ರೂ ಕೂಡ ಸಂವಿಧಾನದ ಅಡಿನಲ್ಲಿ ಎಲ್ಲರೂ ಕೂಡ ಒಂದೇ ಎನ್ನುವಂಥದ್ದನ್ನ ಸಾಬೀತುಪಡಿಸಿರ್ತಕ್ಕಂಥದ್ದು ಈ ಒಂದು, ಮತ್ತೆ ಮುಂದೆಂದೂ ಕೂಡ ಎಲ್ಲರಿಗೂ ಎಚ್ಚರಿಕೆ ಗಂಟೆಯಾಗಿ ಇದಾಗಬೇಕು. ಯಾವುದೇ ವ್ಯಕ್ತಿಗಳು ಕೂಡ ಈ ರೀತಿಯಾದ ಲೈಂಗಿಕ ದೌರ್ಜನ್ಯವಾಗಿರಲಿ, ಒಂದು ಮಹಿಳೆಯ ಮೇಲೆ ದಬ್ಬಾಳಿಕೆ ಆಗಿರ್ಲಿ, ಯಾವುದೇ ಒಂದು ಜಾತಿ ಜನಾಂಗದವರ ಮೇಲೆ ಒಂದು ದಬ್ಬಾಳಿಕೆಗಳನ್ನ ನಡೆಸಬಾರದು ಅನ್ನೋದಕ್ಕೆ ಈ ಒಂದು ತೀರ್ಪೆ ಕಾರಣ ಆಗುತ್ತೆ ಅಂತ ಹೇಳಿಕ್ ನಾನು ಬಯಸ್ತೇನೆ ಅಂತ ಹೇಳ್ತಾ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಭೀಮ್, ಜೈ ಸಂವಿಧಾನ, ಜೈ ಭಾರತ್. ನಮಸ್ಕಾರ.